ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ವಶನ್ ಪೇಪರ್ನಲ್ಲಿ ಈ ಥರದಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಮಿಸ್ಟರ್ ರಂಗಾಸ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2019 ಕನ್ಸಿಸ್ಟೆಡ್ ಆಫ್ ದ ಫಾಲೋವಿಂಗ್. ರಂಗಾ ಅವರು ಈ ಕೆಳಗಿನ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ದಾರೆ. ಈ ಕೆಳಗಿನ ಇನ್ವೆಸ್ಟ್ಮೆಂಟನ್ನು ನೋಡಿಕೊಂಡು ನೀವು ಅವರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನಾನಿಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪರ್ಟಿಕ್ಯುಲರ್ಸ್ ಒನ್ ಅಮೌಂಟ್ ಕಾಲಮ್. ಸೊ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಡೆಲ್ಲಿ ಕಾರ್ಪೊರೇಷನ್ ಬಾಂಡ್ ಮೇಲೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮುಂಬೈ ಪೋರ್ಟ್ ಟ್ರಸ್ಟ್ ಬಾಂಡ್ ಮೇಲೆ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪೋಸ್ಟ್ ಆಫೀಸಲ್ಲಿ 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇಂಗ್ಲೆಂಡ್ ಬಾಂಡ್ ಮೇಲೆ 1,50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಮಿಸ್ಟರ್ ರಂಗಾ ಅವರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಕಡೆ ಬಾಂಡಿನ ಬಗ್ಗೆ, ಸೆಕ್ಯೂರಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೆಕ್ಯೂರಿಟೀಸ್ ಅಂದರೆ ಯಾವ್ದು? ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸಿಗೆ ಸೆಕ್ಯೂರಿಟೀಸ್ ಅಂತ ಅಂತೀವಿ. ಸೊ ಎಲ್ಲದೂ ಕೂಡ ಶೇರ್ಸಿನ ಬಗ್ಗೆ, ನೋಡಿ, ಬಾಂಡಿನ ಬಗ್ಗೆನೇ, ಸೆಕ್ಯೂರಿಟೀಸ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ, ನೋಡಿ, ಸೆಕ್ಯೂರಿಟೀಸ್ ಬಗ್ಗೆ ಕೊಟ್ಟಾಗ ನೀವು ಇಂಟ್ರೆಸ್ಟ್ ಆನ್ ಅನ್ನೋ ವರ್ಡನ್ನು ಸೇರಿಸಿ ಬರೀಬೇಕು. ನೋಡಿ, ಇಂಟ್ರೆಸ್ಟ್ ಆನ್, ಫಸ್ಟ್ ಎಂಟ್ರಿ ಯಾವುದು? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ 2,50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, 2,50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2,50,000 ಕೂಡ ಲಾಭ ಅಲ್ಲ. ಎಷ್ಟು ಲಾಭ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಬಡ್ಡಿ ಸಿಗುತ್ತೆ ಅನ್ನೋದನ್ನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 9% ಬಡ್ಡಿ ಸಿಗುತ್ತೆ. ನೀವು ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 2,50,000 ಇಂಟು 9%. 2,50,000 ಇಂಟು 9% ಮಾಡಿದಾಗ 22,500 ಬರುತ್ತೆ. ನೆಕ್ಸ್ಟ್ ಎಂಟ್ರಿ, ಇಂಟ್ರೆಸ್ಟ್ ಆನ್ ಡೆಲ್ಲಿ ಕಾರ್ಪೊರೇಷನ್ ಬಾಂಡ್ಸ್. ನೋಡಿ, ಎಲ್ಲದಕ್ಕೂ ಇಂಟ್ರೆಸ್ಟ್ ಆನ್ ಅನ್ನೋ ವರ್ಡನ್ನು ಸೇರಿಸಿ ಬರೀಬೇಕು. ಸೆಕ್ಯೂರಿಟೀಸ್ ಕೊಟ್ಟಾಗ ಇಂಟ್ರೆಸ್ಟ್ ಆನ್ ಡೆಲ್ಲಿ ಕಾರ್ಪೊರೇಷನ್ ಬಾಂಡ್ ಎಷ್ಟು ಅಮೌಂಟ್ ಇದೆ? ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಅಮೌಂಟು 2 lakh. ನಮಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಸಿಗ್ತಾ ಇದೆ? 11% ಬಡ್ಡಿ ಸಿಗ್ತಾ ಇದೆ. 11 22,000 ರೂಪಾಯಿ ರಿಟರ್ನ್ ಸಿಗತ್ತೆ. ನೆಕ್ಸ್ಟ್ ಎಂಟ್ರಿ, ಮುಂಬೈ ಪೋರ್ಟ್ ಟ್ರಸ್ಟ್ ಬಾಂಡ್. ಮುಂಬೈ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಮುಂಬೈ ಪೋರ್ಟ್ ಟ್ರಸ್ಟ್ ಬಾಂಡ್ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? 3 lakh ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಸಿಗ್ತಾ ಇದೆ? 12% ರಿಟರ್ನ್ ಸಿಗ್ತಾ ಇದೆ. 12 36,000 ರೂಪಾಯಿ ರಿಟರ್ನ್ ಆಯಿತು. ನೆಕ್ಸ್ಟ್ ಮಾಡ್ತಿರೋಂಥ ಇನ್ವೆಸ್ಟ್ಮೆಂಟ್, ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ NSC. ನೆನ್ಪಿಟ್ಕೊಳ್ಳಿ, ಪೋಸ್ಟ್ ಆಫೀಸ್ ಅಂತ ಬರೋ ಎಲ್ಲ ಎಂಟ್ರಿಗಳು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಪೋಸ್ಟ್ ಆಫೀಸಿನ ಎಲ್ಲ ಸ್ಕೀಮ್ಗಳು ಎಕ್ಸೆಂಪ್ಟೆಡ್, ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಸೊ ಪೋಸ್ಟ್ ಆಫೀಸ್ ಅಂತ ಬರೋ ಎಂಟ್ರಿನೆಲ್ಲ ಎಕ್ಸೆಂಪ್ಟ್ ಅಂತ ಬರೆದಾಯಿತು. ಲಾಸ್ಟ್ ಎಂಟ್ರಿ, ಇಂಗ್ಲೆಂಡ್ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಬಾಂಡ್. ಇಂಗ್ಲೆಂಡ್ ಬಾಂಡ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? 1,50,000 ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಸಿಗ್ತಾ ಇದೆ? 8% ರಿಟರ್ನ್ ಸಿಗ್ತಾ ಇದೆ. 15 120. ಸೊ 12,000 ಬಡ್ಡಿ ಸಿಗ್ತಾ ಇದೆ. ಅಲ್ಲಿಗೆ ಎಲ್ಲ ಎಂಟ್ರಿ ಆಯಿತು. ಟೋಟಲ್ ಮಾಡಿದಾಗ ಬರೋವಂಥ ಆನ್ಸರ್ 22,500 ಪ್ಲಸ್ 22,000 ಪ್ಲಸ್ 36,000 ಪ್ಲಸ್ 12,000. ಫೈನಲ್ ಆನ್ಸರ್ ಈಸ್ 92,500. 2 ಡಿಡಕ್ಷನ್ ಬರುತ್ತೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಫಸ್ಟ್ ಒನ್ ಡಿಡಕ್ಷನ್ ಯಾವುದು ಅಂತಂದರೆ ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, ಸೆಕ್ಯೂರಿಟೀಸ್ ರಿಲೇಟೆಡ್ ಲೋನ್ ಮಾಡಿದರೆ ಮಾತ್ರ, ಸೆಕ್ಯೂರಿಟೀಸ್ ಅಂದರೆ ಬಾಂಡ್ ರಿಲೇಟೆಡ್ ಲೋನ್ ಮಾಡಿದರೆ ಮಾತ್ರ. ನೋಡಿ, ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಸುಮಾರು ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಲೋನ್ ಮಾಡಿದರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ಬರೀಬೇಕು. ವೆಹಿಕಲ್ ಪರ್ಚೇಸಿಗೆ, ಮ್ಯಾರೇಜ್ ಪರ್ಪಸ್ಸಿಗೆ, ಹೌಸ್ ಪ್ರಾಪರ್ಟಿ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದರೆ ಬರೀಲಿಕ್ಕಿಲ್ಲ. ಕ್ವಶನಲ್ಲಿ ಎಲ್ಲೂ ಕೂಡ ಲೋನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ನಿಲ್. ಸೆಕೆಂಡ್ ಎಂಟ್ರಿ, ಕಲೆಕ್ಷನ್ ಚಾರ್ಜಸ್.
ನೋಡಿ ಈ ಥರ ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಏನಾದರೂ ಖರ್ಚಾಗ್ತಾ ಇದ್ರೆ ಅದನ್ನು ಕಲೆಕ್ಷನ್ ಚಾರ್ಜಸ್ ನೋಡಿ, ಇಷ್ಟು ಬಡ್ಡಿ ಸಿಗ್ತಾ ಇದೆ 22,22,000 ಈ ಬಡ್ಡಿಯಿಂದ ಕಲೆಕ್ಟ್ ಮಾಡೋದಕ್ಕೆ ಏನಾದರೂ ಬ್ಯಾಂಕಿಗೆ ಏನಾದರೂ ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದಾರಾ ನೋಡಿ, ಇವಿಷ್ಟು ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಬ್ಯಾಂಕಿಗೆ 1,500 ರೂಪಾಯಿ ಕಲೆಕ್ಟ್ ಮಾಡಲಿಕ್ಕೆ ಕಮಿಷನ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದು ಕಲೆಕ್ಷನ್ ಚಾರ್ಜಸ್ 1,500. ಸೊ ಕಲೆಕ್ಷನ್ ಚಾರ್ಜಸ್ ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಏನು ಆನ್ಸರ್ ಬರುತ್ತೆ? 92,500 ಮೈನಸ್ 1,500 ಬರುವಂಥ ಆನ್ಸರ್ 91,000. ಸೆಕ್ಯೂರಿಟೀಸ್ ಕೊಟ್ಟಾಗ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.